ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಏನೆಲ್ಲ ಚೇಂಜಸ್ಸನ್ನು ಮಾಡ್ಕೋಬೇಕು? ನಮಗೆ ಆರ್ಮಲ್ ರಿಂಕಲ್ಸ್ ಬರಬಾರ್ದು ಅಂದರೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು? ಓಕೆನಾ? ಇಲ್ಲಿ ಮಾರ್ಜಿನ್‌ಗಂತ 2 ಲೈನ್ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಯೂಸುವಲಿ ನಾವೇನೇನ ಚೇಂಜಸ್ಸನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ರೆಗ್ಯುಲರ್ ಸೈಜ್ ಬ್ಲೌಸನ್ನು ಮೆಜರ್ಮೆಂಟ್‌ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟಿದೆ? 13 ಇಂಚಿನ ಲೆಂತ್ ಇವ್ರದ್ದಾಗಿದೆ. ಸೊ ಹಾಗಾಗಿ ಮಾರ್ಜಿನ್ ಲೈನಿಂದ ನಾನು 14 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ. ಓಕೆನಾ? ಹಾಫ್ ಇಂಚು ಮಾರ್ಜಿನು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ, ಒಂದೇ ಲೈನ್ ಹಾಕ್ತಾ 2 ಲೈನ್ ಹಾಕ್ತಾ ಇದ್ದೀನಿ ಅಂತ. ಇದು ಒಂದು ಮಾರ್ಜಿನ್ಗೋಸ್ಕರ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ. ಓಕೆನಾ? ಈ ರೀತಿ ಡಿಫ್ರೆನ್ಸ್ ಅಂತಕ್ಕಂಥದ್ದು ಬರಬಾರ್ದು ಲೈನ್ ಹಾಕಬೇಕಾದ್ರೆ, ಇದನ್ನು ಗಮನಿಸಿ. ಲೆಂತ್ ನೋಡಿ, ನಮಗೆ ಇದು ರೆಡಿ ಬಂದು 13 ಇಂಚ್ ಬೇಕು, ರೆಡಿ ಬಂದು 13 ಇಂಚು ಬೇಕು. ಕರೆಕ್ಟಾಗಿ ಬರ್ತಾ ಇದೆ. ಓಕೆನಾ? ಇದು ಸ್ವಲ್ಪ ಕರ್ವ್ ಆಗಿದೆ, ಅದನ್ನು ಸೀದಾ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಸರಿಯಾಗಿ ಬರುತ್ತೆ. ಇದಾದ ನಂತರ ಇವರ ವೆಸ್ಟ್ ಸೈಜ್ ಎಷ್ಟಿದೆ? ಇವರ ವೆಸ್ಟ್ ಸೈಜ್ ಇರ್ತಕ್ಕಂಥದ್ದು ಎಷ್ಟು? ನಿಮ್ಗೆ ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. 30. ಓಕೆನಾ? 30 ವೆಸ್ಟ್, 36 ಫುಲ್ ಬಸ್ಟ್, 34 ಅಪ್ಪರ್ ಚೆಸ್ಟ್. ಸೊ ಈ ಮೆಜರ್ಮೆಂಟಿಗೆ ಶೋಲ್ಡರ್ ಬಂದು ರೆಗ್ಯುಲರ್ ಸೈಜು 14 ಇಂಚು. ಓಕೆನಾ? ಡೀಪ್ ಎಷ್ಟು ಬಂದು ಡೀಪ್ 10 ಇಂಚಸ್ ಇಟ್ಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಯಾವ ರೀತಿ ಮೆಜರ್ಮೆಂಟ್ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ವೇಸ್ಟ್ ಬಂದು 30 ಇಂಚಸ್ ಇದೆ ಅಂತಂದರೆ ಇದರ 4ನೇ ಒಂದು ಭಾಗ ನಾವು ಡಿವೈಡೆಡ್ ಬೈ 4 ಮಾಡಬೇಕಾಗತ್ತೆ. 8 28 ಪ್ಲಸ್ 2 ಇಂಚು ಅಂದರೆ 8.25 ಇಂಚು. 8 32, ಸಾರಿ 8.25 ಅಲ್ಲ, 7 28. ಸೊ 7 ಪ್ಲಸ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಜಸ್ಟ್ ಏನು ಮಾಡಬೇಕು? ಸಿಂಪಲ್, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಸೊ 30 ಇಂಚಿಗೆ ನಾವೇನು ಮಾಡಬೇಕು? ಈ ರೀತಿ ಟೇಪನ್ನು ಫೋಲ್ಡ್ ಮಾಡ್ಕೊಂಡು ಇದರಲ್ಲಿ ಒಂದು ಭಾಗ ತೆಗೆರಿ 2 ಭಾಗ ಆಗುತ್ತೆ. ಸೊ ಇದು 4 ಭಾಗ ಅಂದರೆ ಎಷ್ಟು ಬಂತು? 7.5 ಇಂಚು ಬಂತು. ಓಕೆನಾ? ಸೊ 7.5 ಇಂಚಿಗೆ ನಾವೇನು ಮಾಡಬೇಕು? ಮಾರ್ಕಿಂಗನ್ನು ಹಾಕಬೇಕು. ಸೊ ಇದಾದ ನಂತರ ಟಕ್ಸ್ಗೋಸ್ಕರ 1 ಇಂಚ್ ಮಾರ್ಕಿಂಗನ್ನು ಹಾಕಬೇಕು. ಟೋಟಲ್ ಎಷ್ಟಾಯಿತು? 8.5 ಇಂಚು. ಸೊ ಇದೇ 8.5 ಇಂಚಿನಲ್ಲಿ ಇಟ್ಕೊಂಡ್ರು ಏನೂ ತೊಂದರೆ ಇಲ್ಲ, 34 ಇಂಚು ಕರೆಕ್ಟಾಗಿ ಬರುತ್ತೆ. ಬಟ್ ಇದು ಡೀಪ್ ಬ್ಲೌಸ್ ಆಗಿರೋದ್ರಿಂದ ಚೇಂಜಸ್ ಅನ್ನೋದು ಮಾಡಬೇಕಾಗತ್ತೆ. ಯಾವ ರೀತಿ? ಇಲ್ಲಿ 7 ಇಂಚು, 7 ಇಂಚಿಗೆ ಶೋಲ್ಡರ್, ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಹಾಕಿ, ಇದಾದ ನಂತರ 10 ಇಂಚಿನ ಡೀಪ್ ಇದಾಗಿರೋದ್ರಿಂದ ಸೊ 10 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ? ಇದಾದ ನಂತರ ಪ್ರತಿ 10 ಇಂಚಿಗೂ 1/4 ಇಂಚನ್ನು ಮೈನಸ್ ಮಾಡ್ತಾ ಹೋಗಬೇಕಾಗತ್ತೆ. 1 2 3 4 ಇಂಚಿಗೆ 1 ಇಂಚು, 1 2 3 2 ಇಂಚು, ಸೊ 2.5 ಇಂಚು. ಸೊ 2.5 ಇಂಚನ್ನು ನಾವೇನು ಮಾಡಬೇಕು? ಇಲ್ಲಿ ಮೈನಸ್ಸನ್ನು ಮಾಡಬೇಕು. ಎಷ್ಟು ಬಂತು ನಮಗೆ? 4.25 ಇಂಚು ಬಂತು. ಇದಕ್ಕೆ ನಾವೇನು ಮಾಡಬೇಕು? ಹಾಫ್ ಇಂಚು ಮಾರ್ಜಿನನ್ನು ಸೇರಿಸ್ಕೊಳ್ಬೇಕು. ಓಕೆನಾ? ಟೋಟಲ್ ಎಷ್ಟಾಯಿತು? 5 ಇಂಚ್ ಆಯಿತು. ಸೊ ಇಲ್ಲಿ 5 ಇಂಚ್ ಇದೆ ಅಂತಂದರೆ ನಾವೇನು ಮಾಡಬೇಕು? 5 ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳಿ, ಲೈನ್ ಸ್ಟ್ರೇಟ್ ಮಾಡಲಿಕ್ಕೆ, ಪ್ಯಾರಲಲ್ ಮಾಡಲಿಕ್ಕೆ. ಓಕೆನಾ? ಅದಕ್ಕೋಸ್ಕರ ಮಾತ್ರ ಇದು ಲೈನ್ ಸೀದಾ ಮಾಡಿದ್ವಿ. ಅದಾದ ನಂತರ ಆರ್ಮೋಲ್ ಡೌನಿಗೆ ನಾವು ಎಷ್ಟು ಇಟ್ಕೊಳ್ಬೇಕು ಅಂದರೆ 5.5 ಇಂಚು ಇಟ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಶೋಲ್ಡರ್ಗಿಂತ ಹಾಫ್ ಇಂಚು ಆರ್ಮೋಲ್ ಡೌನ್ ಯಾವಾಗಲೂ ಜಾಸ್ತಿ ಇರುತ್ತೆ. ಓಕೆನಾ? ಲೈನ್ ಕರೆಕ್ಟ್ ಸೀದಾ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ಹಾಫ್ ಇಂಚ್ ಮಾರ್ಜಿನ್ ಸ್ಟಿಚಿಂಗ್ ನಾವು ಇಲ್ಲಿ ಕೊಡ್ತೀವಿ. ಇದು ಬಹಳ ಮುಖ್ಯ ಇದು. ಓಕೆನಾ? ಇದು ಬಹಳ ಮುಖ್ಯ. ಓಕೆನಾ? ಇಲ್ಲಿ ಮಾರ್ಜಿನ್ನ ನಾವು ಕೊಟ್ಟಿವಿ, ಇದು ಮಾರ್ಜಿನ್ ಈ ರೀತಿ ಬರುತ್ತೆ. ಓಕೆನಾ? ಇಲ್ಲಿ ಮಾರ್ಜಿನ್ ಅನ್ನೋದು ಈ ರೀತಿ ಬರುತ್ತೆ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇದಿಷ್ಟು ಮಾರ್ಜಿನ್ಗೆ ಹೋಗುವಂಥದ್ದು. ನಿಮಗೆ ಈ ರೀತಿ ಹಾಕಿ ತೋರಿಸ್ತೇನೆ. ಇಲ್ಲಿಂಗ್ ಕಟಿಂಗ್ ಆಗುತ್ತಲ್ಲ, ಇದಿಷ್ಟು ಮಾರ್ಜಿನ್ಗೆ ಹೋಗುತ್ತೆ. ಇದೆಲ್ಲ ಮಾರ್ಜಿನ್ಗೆ ಹೋಗುವಂಥದ್ದು. ಇಲ್ಲಿ ನಾನು ಈ ರೀತಿ ಮಾರ್ಕ್ ಹಾಕಿರೋದೆಲ್ಲ ಪೂರ್ತಿ ಕಲಿಸಿರೋದೆಲ್ಲ ಮಾರ್ಜಿನ್ಗೆ ಹೋಗುವಂಥದ್ದು. ಓಕೆನಾ? ಇದಾದ ನಂತರ ಇವರು ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಅಂತಂದರೆ 14-15 ಇಂಚು ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋದೇ ಇಲ್ಲ. ಎಷ್ಟು ಇಂಚು? ಇಲ್ಲಿ ಏನಿದೆ 7.5 ಇಂಚು, ಅದೇ ಇಂಚೆ 90% ಇಲ್ಲಿ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು. ನಾನೀಗ ಇಲ್ಲಿ ಏನಿದೆ ಅದೇ ಮೆಜರ್ಮೆಂಟಿಗೆ 1/4 ಇಂಚು ಕಡಿಮೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ. ನನಗೆಷ್ಟು? 7.25ಗೆ ನಾನು ಇಟ್ಕೊಳ್ತಾ ಇದ್ದೀನಿ. 7.25 ಇಂಚು. 7.25 ಇಂಚ್ಗೆ ನಾನು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಸಾಕಷ್ಟು ಜನ ಡೌಟ್ ಇದೆ, ನೀವು ಇಲ್ಲಿಂದ ತೆಗೆದುಕೊಳ್ತೀರಿ ಸರ್, ಇಲ್ಲಿಂದ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿಂದ ತೆಗೆದುಕೊಂಡ್ರೆ ಮಾರ್ಜಿನ್ ಇಲ್ಲಿಗೆ ಬಂತು.
ಶೋಲ್ಡರ್ ಸ್ಟಿಚಿಂಗ್ ಅಂತಕ್ಕಂಥದ್ದು ಇಲ್ಲೇ ಆಗುತ್ತೆ. ಶೋಲ್ಡರ್ ಸ್ಟಿಚ್ ಇಲ್ಲಿ ಮಾಡ್ತೀವಿ. ಇಲ್ಲಿಂದ ಸ್ಟಿಚಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಈಗ ಇನ್ನೊಂದು ಮಾರ್ಕ್ ನಿಮಗೆ ಕೆಳಗಡೆ ಲೈನ್ಗೆ ಹಾಕಿ ತೋರಿಸ್ತೀನಿ. ಓಕೆನಾ? ಈಗ ನೋಡಿ ಯಾವ ರೀತಿ ಇದು ಮಾರ್ಜಿನ್ ಇಲ್ಲಿಗೆ ಬರುತ್ತಲ್ಲ, ಕರೆಕ್ಟ್ ಎಕ್ಯುರೇಟ್ ಮಾರ್ಜಿನ್ ಎಲ್ಲಿಗೆ ಸ್ಟಿಚಿಂಗ್ ಇರುತ್ತೋ ಅಲ್ಲಿಗೆ ನೋಡಿ. ಈಗ ನಾನು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಲ್ವ, ಈ ಲೈನ್ ಈ ರೀತಿ ಬರುತ್ತೆ. ಕಲಿಸ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ, ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಇದು ಮಾರ್ಜಿನ್ ಈ ರೀತಿ ಬಂತು. ಓಕೆನಾ? ಇಷ್ಟು ಅದಾದ ನಂತರ 1.5 ಇಂಚು ಮಾರ್ಜಿನ್ ಲೈನ್ನ ಡ್ರಾ ಮಾಡ್ಕೊಂಡ್ವಿ. ಇದು ಕಟ್ಟಿಂಗ್ ಈ ರೀತಿ ಹೋಗುತ್ತೆ, ಈ ಕೆಳಗಡೆ ಮಾರ್ಜಿನ್ಗೆ ಕಟ್ ಆಗುತ್ತೆ. ಓಕೆನಾ? ಈಗ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿಂದ ನಮಗೆ ಆರ್ಮೋಲ್ ರೌಂಡ್ ಸ್ಟಿಚಿಂಗು, ಶೋಲ್ಡರ್ ಇಲ್ಲಿ ಸ್ಟಿಚ್ ಮಾಡ್ತೀವಿ, ಇಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಸ್ಟಿಚಿಂಗ್ ಲೈನ್ ಇದೇ ಬೀಳುತ್ತೆ. ಸೊ ಈಗ ಏನಾಗುತ್ತೆ, ನಮಗೆ ಸ್ಟಿಚಿಂಗ್ ಲೈನ್ ಬಿದ್ದ ತಕ್ಷಣ ಕರೆಕ್ಟ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ, 7.25 ಇಂಚು, ಅಂದರೆ 14-14.25 ಇಂಚು ಬರುತ್ತೆ ಇವರು ಆರ್ಮೋಲ್ ರೌಂಡ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಸೊ ಈಗ ಪರ್ಫೆಕ್ಟ್ ಆಯಿತು. ಈಗ ನಮಗೆ ಇಲ್ಲಿ ಕೌಂಟ್ ಮಾಡಿದಾಗ ಎಷ್ಟು ಬಂತು, 7.25 ಇಂಚು ಮಾತ್ರ ಬಂತು. ಯಾಕೆ 7.25 ಇಂಚು ಬಂತು ಅಂದರೆ ಇದು ಡೀಪ್ ಫ್ಲೋ ಆಗುತ್ತೆ, 10 ಇಂಚಿನ ಡೀಪ್ ನಾವು ತೆಗೆದುಕೊಂಡಿದ್ದೀವಿ. ಈಗ ನೋಡಿ, ಇವರಿಗೆ ಶೋಲ್ಡರ್ ಎಷ್ಟು ಇಟ್ಕೊಳ್ತಾ ಇದ್ದೀವಿ, ರೆಡಿ 4.25 ಬಂತು. ಇವರಿಗೆ ಶೋಲ್ಡರ್ ಪಟ್ಟಿ 2 ಇಂಚು ಸಾಕು. ಇಲ್ಲಿ 1/4 ಇಂಚು ಮಾರ್ಜಿನ್ ಬಿಟ್ಕೊಳ್ಳೋಣ ಪೈಪಿಂಗೋಸ್ಕರ. ಇಲ್ಲಿ ಎಷ್ಟು ಬಂತು, 2 ಇಂಚು ಬಂತು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 2.25 ಇಂಚು ಅಥವಾ 2.5 ಇಂಚಿಗೆ ಮಾರ್ಕನ್ನು ಹಾಕೊಳ್ತೀವಿ. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎಲ್ಲಿಂದ ನಾವು ಲೈನ್ನ ಹಾಕ್ಕೊಂಡಿದ್ದೀವಿ ಮಾರ್ಜಿನ್ ಲೈನು, ಇದನ್ನು ಈ ರೀತಿ ಕಲಿಸ್ಕೊಂಡು ಜಸ್ಟ್ ಕರ್ವ್ ಶೇಪಿಂದ ಜಾಸ್ತಿ ಬ್ರಾಡ್ ಕೊಡಬೇಡಿ, ಜಸ್ಟ್ ಈ ರೀತಿ ಶೇಪನ್ನು ಕೊಡಿ ಅಷ್ಟೇ, ಜಾಸ್ತಿ ಕೊಡಬಾರ್ದು. ಈ ರೀತಿಯೇ ಕೊಡಬೇಕು. ಆಗ ಮಾತ್ರ ಪೈಪಿಂಗಲ್ಲಿ ನಿಮಗೆ ಪರ್ಫೆಕ್ಟ್ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ಪೈಪಿಂಗ್ ಕುತ್ಕೊಳ್ಳೋದೇ ಇಲ್ಲ, ನಿಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ ಪೈಪಿಂಗಲ್ಲಿ. ಓಕೆನಾ? ಇದು ಈ ರೀತಿ ಆಯಿತು. ಇದಕ್ಕೆ ಮಾರ್ಜಿನ್ ಒಂದು ತೆಗೆದುಕೊಳ್ತೀವಲ್ವಾ, ಸೊ ಮಾರ್ಜಿನ್ ಕೂಡ ಅದೇ ರೀತಿ ಇರುತ್ತೆ. ಸೊ 1/4 ಇಂಚು ಮಾರ್ಜಿನ್ನ ತೆಗೆದುಕೊಂಡಿದ್ದೀವಿ. ಸೊ 1/4 ಇಂಚು ಮಾರ್ಜಿನ್ನ ನಾನು ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಹೇಳಿದಾಗೆ ಇದಿಷ್ಟು ಮಾರ್ಜಿನ್ನು, ಇದು ಮಾರ್ಜಿನಲ್ಲಿ ಹೋಗುತ್ತೆ. ಅಡಿಷ್ನಲ್ ನಿಮಗೆ ಅರ್ಥ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ರೀತಿ ನಿಮಗೆ ಬ್ಲೌಸ್ ಕಟಿಂಗ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಯಾವುದು, ಬ್ಯಾಕ್ದು ಮಾತ್ರ. ಓಕೆನಾ? ಬ್ಯಾಕಲ್ಲಿ ಇಷ್ಟು ಚೇಂಜಸ್ ಇರುತ್ತೆ. ಇದಾದಮೇಲೆ ಇಲ್ಲಿ ನಮಗೆ ಬ್ಯಾಕಲ್ಲಿ ಆಲ್ಮೋಸ್ಟ್ ನಮಗೆ ಟಕ್ಸ್ ಅಂತಕ್ಕಂಥದ್ದು ರೆಡಿ ಬಂದುಬಿಡುತ್ತೆ. ಯಾವುದು ಟಕ್ಸ್ 8.75 ಇಂಚದ 4.25 ಇಂಚ್ಗೆ ರೆಡಿ ಬರುತ್ತೆ. ಈ ಟಕ್ಸ್ ಬಂದು ಇಲ್ಲಿಂದ 1 ಇಂಚು ಡಿಫ್ರೆನ್ಸ್ಗೆ ಹಿಡ್ಕೊಳ್ಬೇಕು ಅಷ್ಟೇ, ಮತ್ತು ಜಾಸ್ತಿ ಏನಿಲ್ಲ. 1 ಇಂಚು ಡಿಫ್ರೆನ್ಸ್ಗೆ 1/2 ಇಂಚ್ ಡಿಫ್ರೆನ್ಸ್ ಟಕ್ಸನ್ನು ಹಿಡ್ಕೊಳ್ಬೇಕು. ಸ್ಟಿಚಿಂಗಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಮಾರ್ಕಿಂಗ್ ನೀವು ಹೆಂಗಾದರೂ ಹಾಕೊಳ್ಳಿ. ಕೆಲವೊಂದು ಮಾರ್ಕ್ನ ಇಂಪಾರ್ಟೆಂಟ್ ಹಾಕಲೇಬೇಕು, ಕೆಲವೊಂದು ಮಾರ್ಕ್ನ ಹಾಕದೇ ಇದ್ರೂ ನಡೆಯುತ್ತೆ. ಇಲ್ಲಿ ಮಾತ್ರ ಕಟಿಂಗ್ ಇಲ್ಲಿಗೆ ಆಗಬೇಕು. ವೀಕ್ಷಕರ, ಇನ್ನೊಂದು ಪಾಯಿಂಟನ್ನು ನಿಮಗೆ ಹೇಳೋದು ಮರ್ತಿದೆ. ಈಗ ನಾವು ಶೋಲ್ಡರ್ ಸ್ಲೋಪನ್ನು ಕೊಟ್ಟಿಲ್ಲ ಇದರಲ್ಲಿ. ಶೋಲ್ಡರ್ ಸ್ಲೋಪ್ನ ನಾವು ಯಾಕೆ ಕೊಡಲ್ಲ ಅಂತಂದರೆ, ಈಗ ನೋಡಿ ಇಲ್ಲಿ ನಾವೇನು ಮಾಡ್ತೀವಿ, ಈ ಫ್ಲೋ ಅನ್ನೋದಾಗುತ್ತಲ್ಲ, ಆಟೋಮೆಟಿಕ್ಲಿ ನಾವು ಇಲ್ಲಿ ಟಕ್ಸ್ ಅನ್ನೋದು ಹಿಡಿದಾಗ ಇದು ಕೆಳಗಡೆ ಬರುತ್ತೆ. ಈಗ ನೋಡಿ, ಈ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿದೆ ಅಲ್ಲ, ಶೋಲ್ಡರ್ ಪಾಯಿಂಟ್, ಇದು ಕರೆಕ್ಟಾಗಿ ಈ ಪಾಯಿಂಟ್ ಇಲ್ಲಿ ಇಟ್ಕೊಳ್ಳಿ ಇದನ್ನು. ಓಕೆನಾ? ಇದು ಈ ರೀತಿ ಕೂಡುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಇದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಶೋಲ್ಡರ್ ಅಂತಕ್ಕಂಥದ್ದು ಈ ರೀತಿ ಇರುತ್ತೆ. ಇಲ್ಲಿಂದ ಏನು ಕ್ರಾಸ್ಗೆ ಆಗುತ್ತೆ ಇದು, ಅಂದರೆ ಇಲ್ಲಿ ಪಾಯಿಂಟ್ ಬರುತ್ತಲ್ಲ, ಈ ಪಾಯಿಂಟ್ಗೆ ನಾವು ಇಲ್ಲಿಗೆ ರೆಡಿ ಇದೆ, ಇದು ಈ ರೀತಿ ಇದೆ. ಓಕೆನಾ? ಇದು ಕರೆಕ್ಟಾಗಿ ನೀವು ಅಬ್ಸರ್ವ್ನ ಮಾಡಿ. ನಾವು ಶೋಲ್ಡರ್ ಸ್ಟಿಚಿಂಗ್ ಅಂತಕ್ಕಂಥದ್ದು ಇಲ್ಲಿಗೆ ಬೀಳುತ್ತೆ. ಇದು ಪಾಯಿಂಟ್ ಅಂತಕ್ಕಂಥದ್ದು ಈ ರೀತಿ ಕುತ್ಕೊಂಡಿರುತ್ತೆ. ಈ ಪಾಯಿಂಟಲ್ಲಿ ನಮಗೇನಾಗುತ್ತೆ ಅಂದರೆ, ವೇರ್ ಮಾಡಿದಾಗ, ಬ್ಲೌಸ್ ವೇರ್ ಮಾಡಿದಾಗ ಇದು ಏನಾಗುತ್ತೆ, ಕರೆಕ್ಟ್ ಎಕ್ಯುರೇಟಾಗಿ ಹೋಗಿ ಕುತ್ಕೊಳ್ಳುತ್ತೆ. ಎಲ್ಲಿ ಕುತ್ಕೊಳ್ಳುತ್ತೆ, ಈ ರೀತಿ ಬರುತ್ತೆ. ಇದು ಈ ಪಾಯಿಂಟ್ ಇಲ್ಲೇ ಇರುತ್ತೆ, ಈ ರೀತಿ ಸರಿಯುತ್ತೆ. ಈ ರೀತಿ ಸರಿದಾಗ ನಮಗೆ ಎಕ್ಸಾಕ್ಟ್ಲಿ 1/2 ಇಂಚು ಶೋಲ್ಡರ್ ಸ್ಲೋಪ್ ಏನು ಬೇಕು, ಇದು ಆಟೋಮೆಟಿಕ್ ನಮಗೆ ಶೋಲ್ಡರ್ ಸ್ಲೋಪನ್ನು ತಂದು ಕೊಡುತ್ತೆ. ಸೊ ಹಾಗಾಗಿನೇ ನಾವು ಶೋಲ್ಡರ್ ಸ್ಲೋಪನ್ನು ನಾನು ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಬ್ಲೌಸ್ಗಳಲ್ಲೂ ಶೋಲ್ಡರ್ ಸ್ಲೋಪ್ನ ಕೊಡುವ ಅವಶ್ಯಕತೆ ಇಲ್ಲ. ಓನ್ಲಿ ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಂಡಾಗ ಡಿಸೈನರ್ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ತೀರಿ ಅಂದರೆ, ಅಂಥ ಸಂದರ್ಭದಲ್ಲಿ ಮಾತ್ರ ಶೋಲ್ಡರ್ ಸ್ಲೋಪ್ನ ಕೊಡುವಂಥ ಅನಿವಾರ್ಯತೆ ಇದೆ, ಕೊಡಲೇಬೇಕು. ಯಾಕೆ ಅಂತಂದರೆ, ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ಬ್ಯಾಕ್ ಸೈಡಿಂದ ತೆಗೆದುಕೊಂಡಿರ್ತೀವಿ, ಅದು ಎಲ್ಲಿಂದ ತೆಗೆದುಕೊಂಡಿರ್ತೀವಿ, ನೆಕ್ಕಿಂದ ತೆಗೆದುಕೊಂಡಿರ್ತೀವಿ. ಸೊ ಹಾಗಾಗಿ ಸ್ಲೋಪ್ನ ಅವಶ್ಯಕತೆ ಇದೆ. ಇಲ್ಲಿ ನಾವೇನು ಮಾಡ್ತೀವಿ, ಬ್ಲೌಸಿಂದ ಮೆಜರ್ಮೆಂಟ್ನ ತೆಗೆದುಕೊಂಡಿರ್ತೀವಿ, ಶೋಲ್ಡರ್ ಸ್ಲೋಪ್ನ ಕೊಡುವ ಅವಶ್ಯಕತೆ ಇಲ್ಲ. ಬಹಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಬಹಳ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನ ಹಿಡ್ಕೊಂಡಾಗ ಜಸ್ಟ್ ಇದು ಸ್ಲೋಪ್ ಈ ರೀತಿ ರೆಡಿಯಾಗೇ ಆಗುತ್ತೆ. ಸೊ ಹಾಗಾಗಿ ಶೋಲ್ಡರ್ ಸ್ಲೋಪ್ನ ಅವಶ್ಯಕತೆ. ಸೊ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡ್ಕೊಂಡು ಆದ ನಂತರ ಯಾವ ರೀತಿ ಲೇಔಟ್ ಮಾಡಬೇಕು, ಇದು ಬಹಳ ಮುಖ್ಯ. ಸೊ ಲೇಔಟ್ ಮಾಡೋದನ್ನು ತೋರಿಸ್ತೀನಿ. ಜಸ್ಟ್ ಇಲ್ಲಿಂದ ಕಟ್ ಮಾಡಿದ ಪೀಸನ್ನು ಈ ರೀತಿಯೇ ಹಾಕ್ಕೊಳ್ಬೇಕು ನೀವು. ಓಕೆನಾ? ಅಷ್ಟೇ, ಜಾಸ್ತಿ ಇಷ್ಟು. ಓಕೆನಾ?
ಇದು ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಓಕೆನಾ? ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ನೀವು ಮಾರ್ಕನ್ನು ಹಾಕ್ಕೊಳ್ಬೇಕು. ಓಕೆನಾ? ಈ ರೀತಿ ಇದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಈ ಮೆಜರ್ಮೆಂಟ್ ಈಗ ಏನು ಮಾಡಬೇಕು ನಾವು ಅಂತಂದರೆ ವೆರಿ ಸಿಂಪಲ್. ಫಸ್ಟ್ ನಾವು ಒಂದು ಮೆಜರ್ಮೆಂಟ್ನ ಹಾಕ್ಕೊಳ್ಬೇಕು. ಎಲ್ಲಿ ಹಾಕ್ಕೊಳ್ಬೇಕು ಅಂದರೆ ಇದೇನು ಲೈನ್ ಇದೆ ಇದಕ್ಕೊಂದು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ನಾವು ಕರೆಕ್ಟಾಗಿ. ಓಕೆನಾ? ಇದು ಫಸ್ಟ್ ಮೆಜರ್ಮೆಂಟು. ಇದಾದ ನಂತರ ನಮಗೆ ಇಲ್ಲಿ ಜಸ್ಟ್ ಅಂದಾಜಿಗೆ ನಾನು 1.5 ಇಂಚ್ ಬೇಕು. ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ದೀರಿ, ಯಾಕೆ 1.5 ಇಂಚ್ ಕೊಡ್ತಾ ಇದ್ದೀನಿ ಅಂತಂದರೆ ನನಗೆ ಅಂದಾಜು ಬೇಕು ಇಲ್ಲಿ ಎಷ್ಟು ಇದು ತೆಗೆದುಕೊಳ್ಳುತ್ತೋ. ಅಂದ್ರೇನು, ಫುಲ್ ಬಸ್ಟ್ ಜಾಸ್ತಿ ಇತ್ತು ಅಂದರೆ ಮೆಜರ್ಮೆಂಟ್ ಒಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅಂದಾಜಿಗೆ ಈ ಲೈನ್ನ 1.5 ಇಂಚು ಅಂತೇಳಿ ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ? ಎಕ್ಸಾಕ್ಟ್ಲಿ 1.5 ಇಂಚೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ. ಬಟ್ ಬಟ್ಟೆ ಜಾಸ್ತಿ ಇದ್ದಷ್ಟು ನಮಗೆ ಸೇಫ್ಟಿ ಅಂಥೇಳಿ ನಾನು 1.5 ಇಂಚನ್ನ ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ? ಅದು ಅಷ್ಟೇ ಬೇಕು ಅಂತಲ್ಲ, ಕೆಲವೊಬ್ಬರಲ್ಲಿ 2 ಇಂಚನ್ನು ಕೂಡ ತೆಗೆದುಕೊಳ್ಳೋರು ಇದ್ದಾರೆ. ಸೊ ಹಾಗಾಗಿ ಓಕೆನಾ? ಈ ಫಸ್ಟ್ ಬರುವಂಥ ಮೆಜರ್ಮೆಂಟ್ ಯಾವುದು ಅಂತಂದರೆ ನಮಗೆ ಇಲ್ಲಿ ಶೋಲ್ಡರ್ಗೆ ಮಾರ್ಕನ್ನು ಮಾಡ್ಕೊಂಬಿಡಿ. ಇದು ಶೋಲ್ಡರ್ ಪಾಯಿಂಟ್. ಇಲ್ಲಿ ಮಾರ್ಕನ್ನು ಮಾಡ್ಕೊಂಡು ನಾವಿನ್ನೂ ಕಟ್ಟಿಂಗ್ ಮಾಡ್ಕೊಂಡಿಲ್ಲ. ಓಕೆನಾ? ಇಲ್ಲಿ ಬ್ಯಾಕ್ ಸೈಡಲ್ಲಿ ಶೋಲ್ಡರ್ ಕಟ್ಟಿಂಗನ್ನು ಮಾಡ್ಕೊಂಡಿಲ್ಲ. ಸೊ ಇದು ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಶೋಲ್ಡರ್ ಎಷ್ಟಕ್ಕೆ ಬೇಕು, ಫ್ರಂಟ್ ಡೀಪ್ ಎಷ್ಟಕ್ಕೆ ಬೇಕು, ಬ್ಯಾಕ್ ಡೀಪ್ ಆಬ್ವಿಯಸ್ಲಿ 10 ಇಂಚಿದೆ. ಫ್ರಂಟ್ ಡೀಪ್ ನಮಗೆ ಈ ಮೆಜರ್ಮೆಂಟ್ ಬ್ಲೌಸ್ಗೆ ಮಿನಿಮಮ್ 6.5 ಇಂಚು ಬೇಕಾಗುತ್ತೆ. ಸೊ 6.5 ಇಂಚ್ಗೆ ನಾನು ಮೆಜರ್ಮೆಂಟ್ನ ಹಾಕಿದ್ದೀನಿ. ಕರೆಕ್ಟ್ 6.5 ಇಂಚ್ ಮೆಜರ್ಮೆಂಟ್ ಹಾಕಿ ನಾವೇನು ಮಾಡ್ತೀವಿ, ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಶೇಪ್ನ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಕೊಟ್ಕೊಳ್ಬೋದು, ಆ್ಯಂಗಲ್ ಮಿಸ್ ಆಗಬಾರ್ದು ಅಷ್ಟೇ. ಓಕೆನಾ? ಬೇಕು ಅಂದರೆ ಕೊಟ್ಕೊಳ್ಬೋದು. ನಾನೇನು ಮಾಡ್ತೀನಿ, ಜಸ್ಟ್ ಕರು ಶೇಪ್ನ ಕೊಟ್ಟಿದ್ದೀನಿ. ಇದು ಶೇಪ್ ಅಷ್ಟೇ, ಇದು ಇಷ್ಟೇ ಇರುತ್ತೆ. ಓಕೆನಾ? ಈಗೇನು ಪ್ರಾಸೆಸ್ ಕಟ್ಟಿಂಗ್ ಮಾಡಲ್ಲ, ಇದು ಇಷ್ಟೇ ಇರುತ್ತೆ. ಇದಾದ ನಂತರ ಏನು ಮಾಡಬೇಕು ಅಂದರೆ ಸಿಂಪಲ್ ಫಸ್ಟ್ ನೀವು ಇದನ್ನು ಕಟ್ ಮಾಡಿ ತೆಗೆದುಕೊಂಬಿಡಿ. ಯಾವುದೇ ರೀತಿಯ ಕನ್ಫ್ಯೂಸ್ ಆಗಲ್ಲ. ಓಕೆನಾ? ಇದಿಷ್ಟು ಕಟ್ ಮಾಡಿಕೊಂಡು ಸೇಮ್ ಅದೇ ರೀತಿಯೇ ಕರು ಶೇಪ್ ಏನಿದೆ ನಿಮಗೆ ಸೈಡ್, ಅದು ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಅಡಿಷ್ನಲ್ ಆಮೇಲೆ ಕಟ್ ಮಾಡ್ಕೊಳ್ಳೋರಂತೆ. ಯಾವಾಗ ಸ್ಟಿಚಿಂಗಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಬೇಕು ಅಂದರೆ ಆಮೇಲೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಏನೂ ಪ್ರಾಬ್ಲಮ್ ಇಲ್ಲ. ಇದು ಎಲ್ಲಿವರೆಗೆ ಬೇಕು ಜಸ್ಟ್ ಒಂದು ಅಂದಾಜಿನ ಮೇಲೆ ಕಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಆಯಿತಾ? ಇದಿಷ್ಟ ಆದಮೇಲೆ ಇದನ್ನು ತೆಗೆದುಬಿಡಿ. ಇದ್ರ ಕೆಲಸ ಏನೂ ಇಲ್ಲ ಇನ್ನು ಬ್ಯಾಕ್ದು. ಓಕೆ, ಸೈಡಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ನಮಗೆ ಬೇಕಾಗುತ್ತೆ ಮೇನ್ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅಲ್ಲಿಂದನೇ ಮೆಜರ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗೋದು. ಡಾಟ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಬ್ಲೌಸ್ಗಳಲ್ಲಿ ಅಂದರೆ 36 ಫುಲ್ ಬಸ್ಟ್ ಇರೋದ್ರಿಂದ ನಮಗೆ 9×4 36 ಇಂಚು ಅಂದರೆ 9 ಇಂಚ್ ಬೇಕಾಗುತ್ತೆ. ಸೊ 9.5 10 ಇಂಚನ್ನ 9.5 ಇಟ್ಕೊಳ್ತಾ ಇದ್ದೀನಿ. 10 ಇಂಚ್ಗೆ ತೆಗೆದುಕೊಳ್ತಾ ಇದ್ದೀನಿ. ಶೋಲ್ಡರ್ ಮೇಲ್ಗಡೆ ಮಾರ್ಜಿನ್ ಬೇಕಾಗುತ್ತೆ ಅಂತೇಳಿ 10 ಇಂಚ್ಗೆ ಇಟ್ಕೊಂಡಿದ್ದೀನಿ. ಓಕೆನಾ? 10 ಇಂಚ್ಗೆ ಇಟ್ಕೊಂಡಿದ್ದೀನಿ. ಸಾರಿ, 10 ಇಂಚ್ ಬೇಡ, ಎಕ್ಸಾಕ್ಟ್ಲಿ 9.5ಗೆ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಲೆಂತ್ ಕೂಡ 13 ಇಂಚಿದೆ. 10 ಇಂಚಲ್ಲಿ ಹೋದರೆ ಲೆಂತ್ನ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ ನಿಮಗೆ. ಸೊ 9.5 ಇಂಚು, 9 ಇಂಚು, 9×4 36 ಡಿವೈಡೆಡ್ ಬೈ 10 ಮಾಡಿಕೊಂಡು ಅದು ಎಷ್ಟು ಬರುತ್ತೆ ಅಷ್ಟು ಡಾಟ್ ಪಾಯಿಂಟ್ ಇಟ್ಕೊಳ್ಳಿ. ಅದಾದ ನಂತರ 1/2 ಇಂಚ್ ಮಾರ್ಜಿನ್ ಸೇರಿಸ್ಕೊಂಡು 9.5ಗೆ ಇಟ್ಕೊಳ್ಳಿ. ಇದಕ್ಕೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನೀವು ಕ್ಲಿಯರಾಗಿ. ಓಕೆನಾ? ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಡ್ಬಿಡಿ. ಇದು ಫುಲ್ ಬಸ್ಟ್ ಪಾಯಿಂಟ್ ಆಯಿತು. ಓಕೆನಾ? ಅಪ್ಪರ್ ಚೆಸ್ಟ್ ಬೇರೆ, ಫುಲ್ ಬಸ್ಟ್ ಪಾಯಿಂಟ್ ಬೇರೆ. ಈಗ ನಮಗೆ ಇಲ್ಲಿ ಇನ್ನೊಂದು ಪಾಯಿಂಟನ್ನು ಹಾಕೋದು ಮರ್ತಿದ್ದೀವಿ, ಹಾಕ್ತೀನಿ ಈಗ. ಯಾವುದು ಅಂತಂದರೆ ಕರೆಕ್ಟ್ ಇಲ್ಲಿಗೆ ಬರ್ತಾ ಇತ್ತದು. ಓಕೆನಾ? ಈ ಮೆಜರ್ಮೆಂಟು, ಸೈಡ್ ಮೆಜರ್ಮೆಂಟು ಏನಿದೆ ಇದನ್ನು ಕರೆಕ್ಟಾಗಿ ತೊಗೊಂಡ್ಬಿಡ್ತೀನಿ. ಓಕೆನಾ? ಇದಿಷ್ಟು ನಮಗೆ ಯಾವುದು ಎಕ್ಸ್ಟ್ರಾ ಮಾರ್ಜಿನ್ ಇರ್ತಕ್ಕಂಥದ್ದು. ಇಲ್ಲಿಂದ ನಮಗೆ ಮೆಜರ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈಗ ಅಪರ್ ಚೆಸ್ಟ್ ಮೆಜರ್ಮೆಂಟ್ನ ಫಸ್ಟ್ ಕನ್ಸಿಡರ್ ಮಾಡ್ಕೊಂಬಿಡಿ. ಅಪರ್ ಚೆಸ್ಟ್ 34 ಇಂಚಸ್ ಇದೆ. 8×4 32, 8.5 ಇಂಚು ಬೇಕು. ಈಗ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಅಪರ್ ಚೆಸ್ಟ್ ಮೆಜರ್ಮೆಂಟು? 8 ಇಂಚಿಗೆ ಬರ್ತಾ ಇದೆ. ಈಗ ನಾವೇನು ಮಾಡಬೇಕು, 1/2 ಇಂಚು ಆ್ಯಡ್ ಮಾಡ್ಕೋಬೇಕು ಫ್ರಂಟಲ್ಲಿ. ಓಕೆನಾ? 1/2 ಇಂಚ್ ಆ್ಯಡ್ ಮಾಡ್ಕೊಂಡಾಗ ನಮಗೆ ಎಷ್ಟಕ್ಕೆ ಬಂತು? 8.5ಗೆ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇದು ಒಂದು ಮಾರ್ಕ್ ಆಯಿತು. ಇದಾದ ನಂತರ ಫುಲ್ ಬಸ್ಟ್ ಮೆಜರ್ಮೆಂಟ್ ಬೇಕು. ಫುಲ್ ಬಸ್ಟ್ ಡಾಟ್ ಪಾಯಿಂಟ್ ಇಲ್ಲಿದೆ, ಹಾಗಾಗಿ ಫುಲ್ ಬಸ್ಟ್ ಮೆಜರ್ಮೆಂಟ್ ಇಲ್ಲೇ ತೆಗೆದುಕೊಳ್ಬೇಕು. 36 ಇದೆ ಅಂದರೆ 9 ಇಂಚ್ ಬೇಕು. ಕರೆಕ್ಟ್ ಎಕ್ಸಾಕ್ಟ್ಲಿ ಇಲ್ಲಿಂದ 9 ಇಂಚನ್ನ ಇಲ್ಲಿ ಇಟ್ಕೊಳ್ಳಿ. ಓಕೆನಾ? ಇಟ್ಕೊಂಡು ಏನು ಮಾಡಬೇಕು ಅಂದರೆ ನೀವು ಎರಡೂ ಮಾರ್ಕನ್ನು ಕಲಿಸಿ. ಯಾವ್ದ್ಯಾವುದು? ಇಲ್ಲೇನು ಮಾರ್ಕ್ ಹಾಕಿದ್ದೀರಿ, ಇಲ್ಲೇನು ಮಾರ್ಕ್ ಹಾಕಿದ್ದೀರಿ, ಇವೆರಡೂ ಪ್ಯಾರಲಲ್ಗೆ ಈ ರೀತಿ ಪಾಯಿಂಟ್ ಜಾಯಿಂಟ್ ಆಗಬೇಕು. ಈಗ ಲೈನ್ನ ಡ್ರಾ ಮಾಡ್ಕೊಂಬಿಡಿ.
ಓಕೆನಾ. ಲೈನ್ನ ಡ್ರಾ ಮಾಡ್ಕೊಂಡಾಗ ನಿಮಗೆ ಕ್ಲಿಯರಾಗಿ ಒಂದು ಲೈನ್ ಸಿಗುತ್ತೆ. ಓಕೆನಾ. ಕ್ಲಿಯರ್ ಅಂದರೆ ಬಹಳ ಕ್ಲಿಯರಾಗಿ ನಿಮ್ಗೊಂದು ಲೈನು ಸಿಕ್ಬಿಡ್ತು. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಎಲ್ಲಿಗೆ? ಇಲ್ಲಿಂದ. ಎಷ್ಟು? 1/4 ಇಂಚು ಮಾತ್ರ. ಫ್ರಂಟಲ್ಲಿ ಹುಕ್ಸ್ ಪಟ್ಟಿ, ಕಾಜ್ ಪಟ್ಟಿ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಬೇಕು. ಈಗ ನಮಗೆ ರೌಂಡ್ ಶೇಪ್ ಇದು ಇಲ್ಲಿಗೆ ಇಳೀತು. ಇದಿಷ್ಟು ಮಾರ್ಜಿನ್ ಲೈನ್. ಎಲ್ಲಿ? ಮಾರ್ಜಿನ್ ಲೈನ್ನ ನಿಮಗೆ ಈ ರೀತಿ ತೋರಿಸ್ತೀವಿ ನೋಡಿ. ಓಕೆನಾ. ನಿಮಗೆ ಈ ರೀತಿ ರಬ್ ಮಾಡಿರೋದೆಲ್ಲ ಮಾರ್ಜಿನ್ ಅಂತ ಅರ್ಥ. ಓಕೆನಾ. ಇದು ಮಾರ್ಜಿನ್ ಲೈನ್ ಆಯಿತು. ಮಾರ್ಜಿನ್ ಇದಿಷ್ಟು ಸ್ಟಿಚಿಂಗಲ್ಲಿ ಹೋಗುತ್ತೆ. ಈಗ ನಮಗೆ ಬೇಕಾಗಿರೋದು ಏನು ಅಂದರೆ, ಡಾಟ್ ಪಾಯಿಂಟ್ ಎಷ್ಟಕ್ಕೆ ತೆಗೆದುಕೊಳ್ತೀವಿ? ಎಲ್ಲಿಂದ ತೆಗೆದುಕೊಳ್ಬೇಕು? ಇಲ್ಲಿಂದ ತೆಗೆದುಕೊಳ್ಬೇಕು. ಎಷ್ಟು? 3.5 ಇಂಚಿಗೆ ಇಟ್ಕೊಳ್ಬೇಕು. 3.5 ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಎಕ್ಸಾಕ್ಟ್ಲಿ 3.5 ಇಟ್ಕೊಳ್ಳಿ. ಓಕೆನಾ. 36 ಇರೋದ್ರಿಂದ ಡಿವೈಡೆಡ್ ಬೈ 10 ಮಾಡಿದಾಗ 3.5 ಬರುತ್ತೆ. 3.25 ಇಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ 3.25 ಇಂಚ್ ಇಲ್ಲಿ ಇಟ್ಕೊಂಡು ಆದಮೇಲೆ ನಾವೇನು ಮಾಡಬೇಕು? ಜಸ್ಟ್ 2.5 ಇಂಚು ಇಳಿಸ್ಕೊಳ್ಬೇಕು, ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್. 2.5 ಇಂಚು ಎರಡಕ್ಕೂ ಮಾರ್ಕ್ ಹಾಕಿದ್ದೀನಿ. ಈಗ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ. ಇದು ಮಾರ್ಜಿನ್ ಲೈನು, ಇದು ರೆಡಿ ಲೈನು. ಓಕೆನಾ. ಇದಿಷ್ಟು ಮಾರ್ಜಿನ್ ಹೋಗುವಂಥದ್ದು. ಓಕೆನಾ. ಇದು ಬಹಳ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಧಾನ ಆದರೂ ಚಿಂತೆ ಇಲ್ಲ, ವಿಡಿಯೋ ಲೆಂತ್ ಆದರೂ ಚಿಂತೆ ಇಲ್ಲ, ಪರ್ಫೆಕ್ಟಾಗಿ ನೋಡಿ. ಇದಾದ ನಂತರ ನಾನು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ. ಇದಿಷ್ಟು ಆಯಿತು. ಈಗ ಏನು ಮಾಡಬೇಕು ಅಂದರೆ, ಈ ರೆಡಿಯಿಂದ ಅಥವಾ ಕೆಳಗಡೆಯಿಂದ ಎಲ್ಲಿಂದಾದರೂ 1.5 ಇಂಚನ್ನ ಲಿಫ್ಟ್ ಮಾಡಿ, ಎರಡು ಈಕ್ವಲ್ ಆಗೇ ಬರುವಂಥದ್ದು. ನೀವು ಇಲ್ಲಿಂದ 1.5 ಇಂಚ್ ಲಿಫ್ಟ್ ಮಾಡಿದ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿದ್ರೆ 1.5 ಇಂಚ್ ಇಲ್ಲಿಗೆ ಬರುತ್ತೆ. ನೀವು ಇಲ್ಲಿಂದ 1.5 ಇಂಚ್ ತೆಗೆದುಕೊಂಡ್ಬಿಟ್ರೆ ಪೂರ್ತಿ ಜಾಸ್ತಿ ಬಂದ್ಬಿಡತ್ತೆ. ಹಾಗಾಗಿ ಎಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ ಅಲ್ಲಿಂದ 1.5 ಇಂಚು ಅಥವಾ 2 ಇಂಚು ಶೇಪ್ಗೋಸ್ಕರ ಅಷ್ಟೇ ಇದು ಇಲ್ಲಿ ಮಾರ್ಕನ್ನು ಹಾಕಿ. ಓಕೆನಾ. ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಜಸ್ಟ್ ಶೇಪನ್ನು ಡ್ರಾ ಮಾಡುವಂಥದ್ದು. ಯಾವ ರೀತಿ ಡ್ರಾ ಮಾಡಬೇಕು ನೀವು ಶೇಪನ್ನು ಅಂತಂದರೆ, ಈ ಕೆಳಗಡೆಯಿಂದ ನೀವು ಶೇಪನ್ನು ಡ್ರಾ ಮಾಡಿ ಈ ರೀತಿ. ಓಕೆನಾ. ಇದು ಕೆಳಗಡೆಯಿಂದ ಬರುವಂಥದ್ದು ಶೇಪ್. ಅದೇ ರೀತಿ ಇದು ಇಲ್ಲಿಂದ ಬರುತ್ತೆ ನಿಮಗೆ ಶೇಪ್, ಈ ರೀತಿ ಹೋಗುತ್ತೆ. ಓಕೆನಾ. ಇದು ಈ ರೀತಿ ಆಯಿತು. ಇಲ್ಲಿ ಜಾಸ್ತಿ ಶೇಪ್ ನಿಮಗೆ ಟಕ್ಸ್ ಬೇಡ ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇಲ್ಲಿಗೆ ಮಾಡ್ಕೊಳ್ಳಿ, ನಡೆಯುತ್ತೆ. 1/2 ಇಂಚು ಮೇಲ್ಗಡೆ ತೆಗೆದುಕೊಳ್ಳಿ. ಟಕ್ಸ್ ಹಿಡಿತೀರಿ ಅಂದರೆ ಇಲ್ಲೇನು ಶೇಪ್ನ ಕೊಡುವ ಅವಶ್ಯಕತೆ ಇಲ್ಲ, ಇದು ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ಮಾರ್ಜಿನ್ಗೆ ಆಯಿತು. ಓಕೆನಾ. ಈ ರೀತಿ ಶೇಪ್ ಅನ್ನೋದು ಬಂತು. ಇಲ್ಲಿ ಯಾವುದೇ ರೀತಿಯ ಹೆದರುವ ಅವಶ್ಯಕತೆ ಇಲ್ಲ. ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿಂದ ರೆಡಿ ಬರುತ್ತಲ್ಲ, ರೆಡಿಯಿಂದನೇ ತೆಗೆದುಕೊಳ್ಬೇಕು. ಎಷ್ಟಕ್ಕೆ ಬರ್ತಾ ಇದೆ ಶೇಪನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟು ಇಂಚಿದೆ? 10 ಇಂಚಿಲ್ಲಿದೆ. ನಮ್ಮದು ವೇಸ್ಟ್ ಎಷ್ಟಿದೆ? 30 ಇಂಚಿದು. 7 4 28, 7.5 ಇಂಚು ಬೇಕು. 7.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ 7.5 ಇಂಚಿಗೆ ಮಾರ್ಕ್ ಹಾಕೊಂಡ ತಕ್ಷಣ ಇನ್ನೆಷ್ಟು ಉಳಿಯುತ್ತೋ 2.5 ಇಂಚು ಉಳಿಯುತ್ತೆ. ಇಲ್ಲಿ ಏನು ಮಾಡಬೇಕು? 1.25 ಇಂಚು ಈ ಕಡೆ, 1.25 ಇಂಚು ಈ ಕಡೆ, ಅಂದರೆ 2.5 ಇಂಚು ಮಾರ್ಕ್ ಅನ್ನೋದು ಬರುತ್ತೆ. ಈಗ ಏನಾಗುತ್ತೆ ಅಂದರೆ, ಇಲ್ಲಿಂದ ನಾವು ಶೇಪನ್ನು ಈ ರೀತಿ ಕೊಡಬೇಕು. ಇದು ಹೀಗೆ ಇಳಿಯೋದು. ಓಕೆನಾ. ಡಾಟ್ ಶೇಪ್ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ. ಆಗಲೇ ಕಪ್ ಶೇಪ್ ಅಂತಕ್ಕಂಥದ್ದು ರೆಡಿ ಆಗೋದು. ಓಕೆನಾ. ಇದಿಷ್ಟು ಫ್ರಂಟ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ನಮಗೆ ಫ್ರಂಟ್ ಶೇಪ್ ಎಷ್ಟು ಬರುತ್ತೆ? ಎಕ್ಸಾಕ್ಟ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬರುತ್ತೆ ನೋಡಿ. 3.25 ಇಂಚಿದೆ. ಈ 3.25 ಇಂಚಿನ ಇಲ್ಲಿ ತೆಗೆದುಕೊಂಡ್ರೆ ಕರೆಕ್ಟ್ 7.5 ಇಂಚು ನಮಗೆ ಬರುತ್ತೆ. ಓಕೆನಾ. ಹಾಗೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ನಾವು 1/4 ಇಂಚ್ ಡೌನ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ. 1/4 ಇಂಚ್ ಡೌನ್ ಮಾಡ್ಕೊಂಡಾಗ ಇಲ್ಲಿ ಟಕ್ಸ್ ಹಿಡಿತೀವಲ್ವಾ, ಇದು ಮೇಲ್ಗಡೆ ಎದ್ದೇಳುತ್ತೆ. ಅದಕ್ಕೋಸ್ಕರ ಈಗ ನಾನು ಮಾರ್ಕ್ ಎಷ್ಟಕ್ಕೆ ಹಾಕಿದ್ದೀನಿ? ಜಸ್ಟ್ ಬೈ ಹ್ಯಾಂಡಿಂದನೇ ಹಾಕಿದ್ದೀನಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲಿ ಕಟ್ ಮಾಡಬೇಕು? ಇಷ್ಟು ತುದಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. 1/4 ಇಂಚು ಮಾತ್ರ, ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ. ಅದೇ ರೀತಿ ಯಾರೆಲ್ಲ ಕ್ಲಾಸ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಓಕೆನಾ. ಬ್ಲೌಸ್ ಕೋರ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಸಂಡೇಯಿಂದ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಯೂಟ್ಯೂಬಲ್ಲೇ ಬರುತ್ತೆ ಅದು. ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಸೊ 89 ರುಪೀಸ್ಗೆ ಬ್ಲೌಸ್ ಕೋರ್ಸ್ ಫುಲ್ ಸಿಗುತ್ತೆ. ಮತ್ತು ನಿಮಗೆ ವ್ಯಾಟ್ಸಪ್ ಸಪೋರ್ಟ್ ಬೇಕು ಅಂದರೆ 159 ರುಪೀಸ್ ಪೇ ಮಾಡಿದ್ರೆ ಸಾಕು, ಇನ್ಕ್ಲೂಡಿಂಗ್ ವ್ಯಾಟ್ಸಪ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಬ್ಲೌಸ್ ಕೋರ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ರೆಡಿ ನಾವು ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬ್ಲೌಸ್ ಕೋರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಓಕೆನಾ.
ಸ್ಟೂಡೆಂಟ್ಸ್ ಯಾವ ರೀತಿ ಡೌಟ್ಸನ್ನು ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮೆಜರ್ಮೆಂಟ್ಸ್ ನಿಮಗೆ ಅದರಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ಬ್ಲೌಸ್ ಕೋರ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಕೂಡ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಬಹುದು, ಇನ್ನೂ ಟೈಮ್ ಇದೆ. ಸೊ 159 ಮತ್ತು 89 ರುಪೀಸ್ಗೆ, 89 ರುಪೀಸ್ಗೆ ಓನ್ಲಿ ವೀಡಿಯೋಸ್ ನಿಮಗೆ ಸಿಗುತ್ತೆ, 89 ರುಪೀಸ್ಗೆ ವೀಡಿಯೋಸು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೇನಾದರೂ ಡೌಟ್ ಬಂತು ಅಂದರೆ ಕ್ಲಾರಿಫೈ ಮಾಡಲಿಕ್ಕೋಸ್ಕರ ವಾಟ್ಸಪ್ ಸಪೋರ್ಟ್ ಕೂಡ ಅವೈಲೇಬಲ್ ಸಿಗುತ್ತೆ. ಫಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊಂಬಿಡಿ ಸ್ಲೀವ್ಸ್ಗೆ, ಓಕೆನಾ. ಇದಾದ ನಂತರ ಮಾರ್ಜಿನ್ಗೋಸ್ಕರ 1/2 ಇಂಚ್ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಸ್ಲೀವ್ಸ್ ಲೆಂತ್, ಯೂಶ್ವಲಿ ಸ್ಲೀವ್ ಲೆಂತ್ ನೀವು ಎಷ್ಟು ಇಟ್ಕೊಳ್ತೀರಿ, 5 ಇಂಚ್ 6 ಇಂಚ್ ಎಷ್ಟು ಇಂಚ್ ಇಟ್ಕೊಳ್ತೀರಿ ಅಷ್ಟು ಇಂಚು. ಈಗ ಇವ್ರಿಗೆ ನಮಗೆ 5 ಇಂಚ್ಗೆ ಬೇಕು ಸ್ಲೀವ್ಸು ಅಂತ ಇದ್ದಾರೆ ಇಟ್ಕೊಳ್ಳಿ. ಸೊ 5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎರಡು ಸೇರಿಸ್ಕೊಳ್ಳಿ, ಓಕೆನಾ. ಮಾರ್ಜಿನು ಓಕೆನಾ, ಇದಿಷ್ಟು ಮಾರ್ಜಿನ್ ಲೈನ್, ಇದನ್ನು ಫಸ್ಟ್ ತಿಳ್ಕೊಂಬಿಡಿ. ಇಲ್ಲಿ ಒಳಗಡೆ ಹೋಗುತ್ತೆ ಇದಿಷ್ಟು ಪಾರ್ಟ್, ಕಟಿಂಗ್ ಇಲ್ಲಿಗಾಗತ್ತೆ, ಸ್ಟಿಚಿಂಗ್ ಇಲ್ಲಿಗಾಗತ್ತೆ, ಕಟಿಂಗ್ ಇಲ್ಲಿಗಾಗತ್ತೆ, ಸ್ಟಿಚಿಂಗ್ ಇಲ್ಲಿಗಾಗತ್ತೆ, ಓಕೆನಾ. ಇವ್ರಿಗೆ ಯಾವ ರೀತಿ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಳಬೇಕು ಅಂತಂದರೆ, ಈಗ ನಾವು ಇಲ್ಲಿದೆಯಲ್ಲ ಇದೇನಿದೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ, ಓಕೆನಾ. ಇದೆಷ್ಟು ಬರ್ತಾ ಇದೆ ನಮಗೆ, ರೌಂಡ್ ಆದರೂ ಚೆಕ್ ಮಾಡ್ಕೊಳ್ಳಿ, ರೌಂಡ್ ಎಷ್ಟು ಬರ್ತಾ ಇದೆ ಕರೆಕ್ಟಾಗಿ ನೋಡಿ ಚೆಕ್ ಮಾಡ್ಕೊಂಬಿಡಿ. ರೌಂಡಿಂದ ಪರ್ಫೆಕ್ಟ್ ನಿಮಗೆ 7.5 ಇಂಚು ಸಿಗ್ತಾ ಇದೆ ನಮಗೆ. 7.25 ಇಂಚ್ ಹೇಳಿದ್ದೆ, 7.5 ಬರ್ತಾ ಇದೆ. ಕಟಿಂಗಲ್ಲಿ ಜಾಸ್ತಿ ಕಟ್ ಆಗಿದೆ 1/4 ಇಂಚು, ಇಲ್ಲ 7.25 ಬರ್ತಾ ಇದೆ ಕರೆಕ್ಟ್, ಎಕ್ಸಾಕ್ಟ್ಲಿ 7.25 ಇಂಚು ಬರ್ತಾ ಇದೆ. ಸೊ 7.25 ಇಂಚಿಗೆ ನಾವೇನು ಮಾಡಬೇಕು, ಮಾರ್ಕನ್ನು ಹಾಕ್ಕೊಳ್ಬೇಕು. ಯಾವ ರೀತಿ ಹಾಕ್ಕೊಳ್ಬೇಕು 7.25 ಇಂಚಿಗೆ ಮಾರ್ಕು, ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ರೌಂಡ್ ಶೇಪ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 2.25 ಇಂಚಿಂದ ಸ್ಟಾರ್ಟ್ ಆಗಿದೆ, ಅದನ್ನು ಮೆನ್ಷನ್ ಮಾಡಿಕೊಂಡು 2.25 ಇಂಚು ಆರ್ಮೋಲ್ ಡೌನಿಂಗನ್ನು ಇಟ್ಕೊಳ್ಬೇಕು. ಎಲ್ಲಿಂದ, ಸ್ಟಿಚಿಂಗ್ ಮಾರ್ಜಿನಿಂದ, ಓಕೆನಾ. ಇದು ಬಹಳ ಮುಖ್ಯ, 2.25 ಇಂಚು ಮಾರ್ಜಿನ್ನ ಇಟ್ಕೊಳ್ಬೇಕು. ಇಟ್ಕೊಂಡಾದ್ಮೇಲೆ 7.25 ಇಂಚು ನಮಗೆ ರೌಂಡ್ ಬೇಕಲ್ವಾ. ಸೊ 7.25 ಇಂಚು ನಮಗೆ ರೆಡಿ ಬೇಕು. ರೆಡಿ 7.25 ಇಂಚು ಬೇಕು ಅಂದರೆ 7 ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ, ಓಕೆನಾ. 7 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು, 5.5 ಇಂಚ್ ಬೇಕಾ, 6 ಇಂಚ್ ಬೇಕಾ, 6 ಇಂಚಿಗೆ ಬೇಕಾಗತ್ತೆ ಯೂಶ್ವಲಿ, ಓಕೆನಾ. ಇಲ್ಲಿ 7.25 ಬೇಕು ಅಂದರೆ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 6 ಇಂಚಿಗೆ ಬೇಕಾಗೋದು, ಅದಕ್ಕಿಂತ ಕಡಿಮೆ ಬೇಡ. ಸೊ ಲೈನ್ನ ಡ್ರಾ ಮಾಡ್ಕೊಂಡಿವಿ, ಮಾರ್ಜಿನ್ ಲೈನು ಇದಿಷ್ಟು ಹೇಳಿದಾಗೆ ಒಳಗಡೆ ಹೋಗುತ್ತೆ, ಓಕೆನಾ. ಇದಾದ ನಂತರ ಶೇಪ್ ಯಾವ ರೀತಿ ಹಾಕಬೇಕು ನಾವು, ಶೇಪ್ ಬಂದು ಬಹಳ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿಂದ 2.25 ಇಂಚು, 2.25 ಇಂಚು ಲಿಫ್ಟ್ ಮಾಡಿದ್ದೀವಲ್ಲ, ಅದೇ 2.25 ಇಂಚು ಮಾರ್ಕನ್ನು ಹಾಕಿ, ಸುಮ್ಮನೆ ಜಸ್ಟ್ ಒಂದು ಲೈನ್ ಹಾಕಿ, ಹಾಕಿದ್ಮೇಲೆ ಏನು ಬರುತ್ತೆ ಅದನ್ನು ನೀವು ಈ ರೀತಿ ಕಲಿಸಿ, ಓಕೆನಾ. 2.25 ಇಂಚಿಗೆ ಹಾಕಿಂದ ನೀವೇನು ಮಾಡಬೇಕು, ಜಸ್ಟ್ ಈ ರೀತಿ ಕಲಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿ 1 ಇಂಚ್ ಬಿಟ್ಕೊಳ್ಳಿ, ಜಸ್ಟ್ ಇದನ್ನೇ ಕೆಳಗಡೆ ಇಳಿಸ್ಕೊಳ್ಳಿ, ಓಕೆನಾ. ಇದು ಈ ರೀತಿ ಬಂತು, ಫ್ರಂಟ್ ಶೇಪ್ ಆಯಿತು. ಈಗ ಏನು ಮಾಡಬೇಕು, ಇದ್ರ ಮೇಲ್ಗಡೆಯಿಂದನೇ ಜಸ್ಟ್ ಮಾರ್ಜಿನ್ಗೋಸ್ಕರ ಈ ರೀತಿ ತೊಗೊಳ್ಳಿ. ವೆರಿ ಸಿಂಪಲ್, ವೆರಿ ಸಿಂಪಲ್, ಹೀಗೆ ಬರೋದು. ನಾವು ಮಾರ್ಕ್ ಹಾಕಿದ್ರು ಹೀಗೆ ಬರೋದು, ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬರಬೇಕು ಅಂತ ಏನಿಲ್ಲ. ಇಷ್ಟು ಮಾಡ್ಕೊಳ್ಳಿ, ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ರೀತಿ, ಈ ರೀತಿ, ಓಕೆನಾ. ವೆರಿ ಸಿಂಪಲ್. ನೋಡಿ ಇಲ್ಲಿ ಯಾವ ರೀತಿ ಕಟ್ ಆಗ್ತಾ ಇದೆ, ಓಕೆನಾ. ಈ ರೀತಿ ಕಟ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಕಟ್ ಆದಮೇಲೆ ಫ್ರಂಟ್ ಶೇಪನ್ನು ಕೂಡ ನೀವು ಈಸಿಯಾಗಿ ಕಟ್ ಮಾಡಿ ತಗೋಬೋದು. ಯಾವ ರೀತಿ, ಸ್ವಲ್ಪ ಓಪನ್ ಮಾಡ್ಕೊಳ್ಳಿ, ಒಂದು ಶೇಪನ್ನು, ಎರಡು ಇದನ್ನು ಓಪನ್ ಮಾಡಿಕೊಂಡು ನೀವು ಜಸ್ಟ್ ಶೇಪ್ ಎಲ್ಲಿಂದ ಕೊಡ್ಬೇಕು ಅಂದ್ಕೊಂಡಿದ್ರು ಅಲ್ಲಿಂದ ಶೇಪನ್ನು ಕೊಡಿ. ನಿಮ್ಗೆ ಹೇಳಿದ್ನಲ್ಲ 2.25 ಇಂಚಿಗೆ ಅದು ಬರೋದು. ಮಾಡಿಕೊಂಡು ನೀವು ಇದು ಫ್ರಂಟು ಅಂತ ಗೊತ್ತಾಗೋದಕ್ಕೋಸ್ಕರ ಜಸ್ಟ್ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ, ಆ ಕಡೆ ಮತ್ತು ಈ ಕಡೆ, ಸಾಕು, ಫ್ರಂಟ್ ಅಂತ ಗೊತ್ತಾಗತ್ತೆ. ಇದು ಕರೆಕ್ಟಾಗಿದೆಯಾ ಇಲ್ಲ ಸರ್ ಅಂತ ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋತೀರಾ ಅಂದರೆ, ಈ ರೀತಿ ನೀವು ತೊಗೊಳ್ಳಿ, ತೊಗೊಂಡು ಇವೆರಡೂ ಸ್ಟಿಚ್ ಆಗುತ್ತಲ್ವಾ, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್. ಸೊ ಸ್ಟಿಚಿಂಗ್ ಎಲ್ಲಿಗೆ ಆಗುತ್ತೆ, ಇಲ್ಲಿ ಸ್ಟಿಚಿಂಗ್ ಆಗುತ್ತೆ, ಓಕೆನಾ. ಇದು ಸ್ಟಿಚಿಂಗ್ ಈ ರೀತಿ ಆಗುತ್ತೆ, ಈ ರೀತಿ ಇಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಎಕ್ಸಾಕ್ಟ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಈ ರೀತಿ ಸ್ಲೀವ್ಸ್ನ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು, ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು ತೋರಿಸಿದ್ದೀನಲ್ಲ, ಇದೇ ರೀತಿ ನೀವೇನು ಮಾಡಬೇಕು ಅಂತಂದರೆ, ಕಪ್ ಫ್ರಂಟ್ ಪಟ್ಟಿ ಏನಿದೆ ಅದನ್ನು ಸ್ಟಿಚಿಂಗಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ, ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ವ್ಯತ್ಯಾಸ ಆಗೇ ಆಗುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ, ಪ್ರತಿಯೊಬ್ಬರು ಕ್ಲಾಸಿಗೆ ಜಾಯ್ನ್ ಆಗಿ, ಸಾಕಷ್ಟು ಇನ್ಫಾರ್ಮೇಟಿವ್, ಇದಕ್ಕಿಂತ ಡೆಪ್ತ್ ನಾಲೆಡ್ಜ್ ಇರುವಂತಹ ವೀಡಿಯೋಸ್ ನಿಮಗೆ
ಕ್ಲಾಸಲ್ಲಿ ಸಿಗ್ತಾ ಬರುತ್ತೆ. ಓಕೆನಾ? ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಸ್ಕ್ರೀನ್ ಎಂಡಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ, ಯಾವ ರೀತಿ ಜಾಯಿನ್ ಆಗಬೇಕು ಅಂತಕ್ಕಂಥದ್ದು. ಸೊ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.